ಇಲ್ಲಿ ತುಂಬ ಮಾರ್ಕೆಟ್ ಇದೆ, ತುಂಬ ಐಟಮ್ಸ್ ಇದೆ. ಅದು ಏನೇನು ಸಿಗುತ್ತೆ ಅಂತ ಅದೆಲ್ಲ ತೋರಿಸ್ತೀನಿ ಅಂತ. ಇವಾಗ ಇದರಲ್ಲಿ ಈ ಚೋರ್ ಬಜಾರ್ನಲ್ಲಿ ಏನೇನು ಐಟಮ್ ಸಿಗುತ್ತೆ ಅಂತ ನೋಡಿ ಗುರು. ಇಲ್ಲಿ ಮೇನ್ ವಸ್ತು ಫೋನ್ಗಳು ನೋಡ್ಕೊಳ್ಳಿ. ಎಲ್ಲ ಫೋನ್ಗಳಿವೆ. ಐಫೋನ್ ಇದೆ, ಸ್ಯಾಮ್ಸಂಗ್ ಇದೆ, ಮತ್ತು ಐಫೋನ್ 16 ನ್ಯೂ ಮಾಡೆಲ್ ಇದೆ, ಐಫೋನ್ 16 ಪ್ರೋ ಮ್ಯಾಕ್ಸ್ ಎಲ್ಲ ಇವೆ ಗುರು. ಇಲ್ಲಿ ನೋಡಿ ಐಪ್ಯಾಡ್ ಇದೆ, ಮತ್ತು ಸ್ಮಾರ್ಟ್ ವಾಚಸ್ ಇದೆ, ಹೆಡ್ಫೋನ್ಸ್ ಇವೆ, ಮತ್ತು ಇದು ಸ್ಮಾರ್ಟ್ ವಾಚು. ಇವಾಗ ನಾವಿದ್ವಿ ಚೋರ್ ಬಜಾರ್ನಲ್ಲಿ. ಇವಾಗ ನಾನು ಫ್ರೆಂಡ್ ಫೋನ್ನಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಫೋನು ಯಾರಾದರೂ ಕಳುವು ಮಾಡಿದ್ರೆ ಅಂದರೆ ಮತ್ತೆ ಇಲ್ಲೇ ರೀಸೈಕಲ್ ಮಾಡ್ತಾರೆ, ಅಂದರೆ ಮತ್ತೆ ಇಲ್ಲೇ ಮಾಡ್ತಾರೆ ಇಬ್ಬರು. ಫೈನಲಿ ವೆಲ್ಕಮ್ ಟು ದ ಮುಂಬೈ ಮೋಸ್ಟ್ ಫೇಮಸ್ ದರ್ಗಾ, ಹಾಜಿ ಅಲಿ ದರ್ಗಾ. ನೋಡಿ ಯಾವ ಥರ ಇದೆ ಅಂತ. ಇದನ್ನು ಫ್ಲೋಟಿಂಗ್ ದರ್ಗಾ ಕೂಡ ಅಂತ ಕರೀತಾರೆ. ಇಲ್ಲಿ ನೋಡ್ಕೋಬೋದು ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಅಂತ. ಭಾಳ ಜನ ನನಗೆ ಇಲ್ಲಿ ಹಿಂದೂ ಜನ ಕಾಣಿಸ್ತಾ ಇದ್ದಾರೆ. ದಟ್ಸ್ ಓಕೆ, ಎಲ್ಲ ಧರ್ಮಕ್ಕೆ ಈ ಹಾಜಿ ಅಲಿ ದರ್ಗಾ. ಮತ್ತು ನೀವು ನೋಡ್ಕೋಬೋದು ಯಾವ ಥರ ಇದೆ ಅಂತ. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಪ್ಪ? ನಾನಂತರೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಹಿಂದಿನ ವೀಡಿಯೋ ನೀವು ನೋಡಿದ್ದೀರಾ. ನಾನು ಬಂದ್ಬಿಟ್ಟು ಗೇಟ್ ವೇ ಆಫ್ ಇಂಡಿಯಾ ಮತ್ತು ಎಲಿಫೆಂಟಾ ಕೇವ್ಸ್ಗೆ ಹೋಗಿದ್ದೆ. ಆವಾಗ ಮತ್ತೆ ಇನ್ನೂ ಬೇರೆ ವೀಡಿಯೋ ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆವಾಗಲೇ ಸುಸ್ತಾಗಿದ್ದು ಗುರು. ಅಲ್ಲಿ ಹೋಗಿ ಬರೋಷ್ಟಿಗೆ ಸಂಜೆ 5 ಗಂಟೆ ಆಗಿತ್ತು. ಅಷ್ಟರಲ್ಲೇ ಸುಸ್ತಾಗಿತ್ತು ಅಂತ ಅಂದ್ಕೊಂಡು ಇಲ್ಲೇ ಮುಂಬೈನಲ್ಲಿರುವ ಮೋದಿ ಸ್ಟ್ರೀಟ್ನಲ್ಲಿ ಒಂದು ಡೊಮೆಟ್ರಿ ಬುಕ್ ಮಾಡಿದ್ದೆ. ಅಲ್ಲಿ ಇಟ್ಕೊಂಡು ಇವಾಗ ನೆಕ್ಸ್ಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮುಂಬೈ ಡೇ 2. ಒನ್ ಡೇನಲ್ಲಿ ಒಂದು 2 ವೀಡಿಯೋ ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಸರಿ ಹೋಗಲಿಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇವಾಗ ನಾ ಇದ್ದೀನಿ ಮೋದಿ ಸ್ಟ್ರೀಟ್ನಲ್ಲಿ. ಇವಾಗ ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ಬೇಕಂತ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಂತ. ಇನ್ನೂ ಪ್ಲ್ಯಾನೇ ಮಾಡಿಲ್ಲ. ಇದು ಬಂದ್ಬಿಟ್ಟು ಟ್ರಿಪ್ಪು ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಬಂದಿದ್ದೀನಿ. ಅದ್ರ ಸಲುವಾಗಿ ಇವಾಗ ನೋಡೋಣ ಎಲ್ಲಿಗೆ ಹೋಗ್ಬೇಕಂತ ಯೋಚನೆ ಮಾಡಿ ಹೇಳ್ತೀನಂತ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಏನು ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟು ಕಷ್ಟಪಟ್ಟು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ, ಮುಂಬೈನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಅದ್ರ ಸಲುವಾದರೂ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಹತ್ರ ಏನೋ ದುಡ್ಡು ಕೇಳ್ತಾ ಇಲ್ಲ, ಕೇವಲ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಅಷ್ಟೇ ಸಾಕು. ಮತ್ತು ಇವಾಗ ಏನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಯೋಚನೆ ಮಾಡಿ ಹೇಳ್ತೀನಂತ. ಬನ್ನಿ ಹಾಗಾದರೆ ಈ ವಿಡಿಯೋನ ಮುಂದುವರೋಣ ಅಂತ. ಮುಂಬೈನಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಥಿಂಗ್ ಅದೇನಪ್ಪ ಅಂದರೆ ಚೋರ್ ಬಜಾರ್. ಇವಾಗ ಚೋರ್ ಬಜಾರ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಇಲ್ಲಿಂದ ನಾನು 2.5 ಕಿಲೋಮೀಟರ್ ಇದೆ. ಆ ಚೋರ್ ಬಜಾರ್ ಹೆಸರು ಬಂದ್ಬಿಟ್ಟು ಕಮ್ತಿಪುರ ಚೋರ್ ಬಜಾರ್ ಅಂತ. ಇವಾಗ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇವಾಗ ನಿಮಗೆ ತಮಿಳ್ ನೋಡಿ ಮತ್ತು ಟೈಟಲ್ ನೋಡಿ ಆಲ್ರೆಡಿ ಅರ್ಥ ಆಗಿದೆ. ಇವಾಗ ನಾನು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀನಿ ಕಮ್ತಿಪುರ ಚೋರ್ ಬಜಾರ್. ಈ ಮುಂಬೈನಲ್ಲಿ ತುಂಬ ಹಲವಾರು ಚೋರ್ ಬಜಾರ್ ಇದೆ ಗುರು. ಯಾವ್ದು ಎಕ್ಸ್ಪ್ಲೋರ್ ಮಾಡಲಿ ಯಾವ್ದು ಬಿಡಲಿ ಅಂತ ಅನ್ಸುತ್ತೆ. ಇವಾಗ ನನ್ನ ನಿಯರ್ ಬೈ ಇರೋದು ಕಮ್ತಿಪುರ ಚೋರ್ ಬಜಾರ್ ಅಂತ. ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ, ನೋಡೋಣ ಅಂತ ಆ ಚೋರ್ ಬಜಾರ್ ಹೇಗಿರುತ್ತೆ ಅಂತ. ಮತ್ತೆ ನೀವು ನೋಡಿ ಮತ್ತೆ ಎಂಜಾಯ್ ಮಾಡಿ. ಇವಾಗ ಸಡನ್ ಆಗಿ ಪ್ಲ್ಯಾನ್ ಚೇಂಜ್ ಆಯಿತು. ಅದೇನಪ್ಪ ಅಂದರೆ ಇವಾಗ ನಾನು ಕಮ್ತಾಪುರ್ ಚೋರ್ ಬಜಾರ್ ಅಂತ ಹೇಳಿದ್ನಲ್ವಾ. ಇವಾಗ ಲೋಕಲ್ ಟ್ಯಾಕ್ಸಿದವ್ರಿಗೆ ಕೇಳಿದೆ, ಅದಕ್ಕಿಂತ ಬೆಸ್ಟು ಬೆಂಡಿ ಚೋರ್ ಬಜಾರ್ ಅಂತ ಇದೆ, ಅದಕ್ಕೆ ಹೋಗಿ ಅಂತ ಹೇಳಿದರು. ಇವಾಗ ಅದ್ರ ಸಲುವಾಗಿ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಬೆಂಡಿ ಬಜಾರ್ಗೆ, ಅಂದರೆ ಚೋರ್ ಬಜಾರ್ಗೆ ಹೋಗೋಣ ಅಂತ. ಬನ್ನಿ. ಇವಾಗ ನಾವು ಬಂದಿರುವ ಟ್ಯಾಕ್ಸಿ ನಮಗೆ ಇಲ್ಲಿ ಡ್ರಾಪ್ ಮಾಡೋಯ್ತು. ಇವಾಗ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಂತ. ಇಲ್ಲಿ ಒಳಗೆ ಟ್ಯಾಕ್ಸಿ ಹೋಗಲ್ಲ ಅಂತ ಹೇಳಿದರು. ಅದ್ರ ಸಲುವಾಗಿ ನಾನು ಹೊಂಟೀನಿ ಇವಾಗ ನಡ್ಕೊತ ಯಾವುದು ಬೆಂಡಿ ಬಜಾರ್ಗೆ. ನೋಡೋಣ ಯಾವ ಥರ ಇದೆ ಅಂತ. ಚೋರ್ ಬಜಾರ್ನ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ವಿಡಿಯೋ ಅಲೋಡ್ ಇದೆ ಇಲ್ವಾ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಚೋರ್ ಬಜಾರ್ ನಡೆಯೋದು ಬೆಳಗ್ಗೆ 2 ಗಂಟೆ 4 ಗಂಟೆ. ಇವಾಗ ನಾವು ಅಷ್ಟು ಗಂಟೆಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇವಾಗ ಲೋಕಲ್ ಇದ್ದರೆ ಬರ್ಬೋದು, ಬಟ್ ಬೈಕ್ ರೆಂಟ್ ಮಾಡಬೇಕು, ಅದು ಮಾಡಬೇಕು. ನಾ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ನಾನು ತುಂಬ ಟೈಮ್ ಕಡಿಮೆ ಇದೆ, ಇರೋದೇ 2 ದಿವಸ. ಆ 2 ದಿವಸದಲ್ಲಿ ನಿಮಗೆ ಎಲ್ಲ ಒಳ್ಳೆ ಪ್ಲೇಸ್ನ ತೋರಿಸ್ಬೇಕು ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ವಿ ಚೋರ್ ಬಜಾರ್ಗೆ. ನೋಡೋಣ, ಆದಷ್ಟು ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಗುರು ಇಲ್ಲಿ ತುಂಬ ಮಾರ್ಕೆಟ್ ಇದೆ, ತುಂಬ ಐಟಮ್ಸ್ ಇದೆ. ಅದು ಏನೇನು ಸಿಗುತ್ತೆ ಅಂತ ಅದೆಲ್ಲ ತೋರಿಸ್ತೀನಿ ಅಂತ. ಇವಾಗ ಇದರಲ್ಲಿ ಈ ಚೋರ್ ಬಜಾರ್ನಲ್ಲಿ ಏನೇನು ಐಟಮ್ ಸಿಗುತ್ತೆ ಅಂತ ನೋಡಿ. ಇಲ್ಲಿ ನೋಡಿ ಡ್ರಿಲ್ಲಿಂಗ್ ಮಷಿನ್ಸ್ ಅವೆಲ್ಲ ಇವೆ ನೋಡ್ರಿ. ಇಲ್ಲೆಲ್ಲ ಇಷ್ಟು ಐಟಮ್ ಹಾಕಿದ್ದಾರೆ. ನೀವು ಯಾವಾದರೂ ತೊಗೋಬೋದು, ಯಾವಾದರೂ ಬಿಡ್ಬೋದು. ಇಲ್ಲಿವೆ ನೋಡಿ ಆ್ಯಕ್ಚುಲ್ ಐಟಮ್ಸು. ಅಲ್ಲಿ ಹೆಲ್ಮೆಟ್ ಇವೆ, ಮತ್ತು ಇಲ್ಲೆಲ್ಲ ಬೇರೆ ಬೇರೆ ಐಟಮ್ ಇದೆ, ತುಂಬ ಐಟಮ್ ಇದೆ ಗುರು. ಇಲ್ಲಿ ಮುಂಬೈಯಲ್ಲಿ ನೀವು ಗಲ್ಲಿ ನೋಡಿದ್ರು ಈ ಥರ ಬ್ಯಾಗ್ ಸಿಗ್ತಾ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿವೆ ಅಂತ. ಯಾರು ಬಂದರೂ ಕೂಡ ಅಂಜೋದಿಲ್ಲ ಯಾರಿಗೂ. ಇಲ್ಲಿ ನೋಡಿ ಜಿಮ್ ಮಾಡೋರಿಗೆ ಏನೇನು ಇವೆ, ಡಂಬಲ್ಸ್ ಇವೆ, ಮತ್ತು ಇವೆಲ್ಲ ಐಟಮ್ ಇವೆ. ಇಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ ಇವೆ. ಇದು ಯಾವುದು ಚೋರ್ ಬಜಾರ್ದಲ್ಲ ಅನ್ಸ್ಕೊತೀನಿ, ನೋಡಿದರೆ ಎಲ್ಲ ನ್ಯೂ ಕಾಣಿಸ್ತಾ ಇದೆ, ಎಲ್ಲ ಹೊಸ ಐಟಮೇ. ಅಲ್ಲಿ ಕವರ್ಗಳಿವೆ, ಮತ್ತು ಇಲ್ಲಿ ಸ್ಟ್ಯಾಂಡ್ಗಳಿವೆ, ಇಲ್ಲಿ ಇಯರ್ಫೋನ್ಸ್ ಇವೆ, ಅಲ್ಲಿ ಸ್ಪೀಕರ್ಸ್ ಇವೆ. ನೋಡ್ಕೊಳ್ಳಿ ನೋಡ್ರಿ, ಈ ಥರ ಕಾಣಿಸುತ್ತೆ ಮಾರ್ಕೆಟು. ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಮಷಿನ್ಸ್ ಇವೆ, ಟ್ರಿಮ್ಮರ್ಸ್ ಇವೆ, ರಿಮೋಟ್ ಇವೆ,
ಇವೆಲ್ಲ ಯಾರು ತೊಗೋತಾರೆ ಗುರು, ಇಷ್ಟು ಹಳಿವಾಗಿದೆ. ಜಲ್ದಿ ಹೊಸನೇ ತೊಗೋಂಗಿಲ್ಲ ಜನ, ಹಳಿವೆ ಹೆಂಗೆ ತೊಗೋತಾರೆ ಅಂತ ಅನ್ಕೊತೀನಿ. ಗೊತ್ತಿಲ್ಲ ಗುರು. ನೋಡ್ಕೊಳ್ಳಿ ಇಷ್ಟಿದೆ, ಅಲ್ಲಿವೆ ಮಿಷಿನ್ಸ್ ಇವೆ, ಇಲ್ಲಿ ಸ್ಟ್ಯಾಂಡ್ಸ್ ಇವೆ, ಮತ್ತು ಫ್ಯಾನ್ ಇವೆ, ಹೆಡ್ಫೋನ್ ಇವೆ, ಮಾಸ್ಕ್ ಇವೆ. ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಇಲ್ಲಿ ಆ್ಯಕ್ಷನ್ ಕ್ಯಾಮ್ರಾ ಇದೆ ಗುರು. ಇಲ್ಲಿ ಮೇನ್ ವಸ್ತು ಫೋನ್ಗಳು ನೋಡ್ಕೊಳ್ಳಿ, ಎಲ್ಲ ಫೋನ್ಗಳಿವೆ. ಐಫೋನ್ ಇದೆ, ಸ್ಯಾಮ್ಸಂಗ್ ಇದೆ, ಮತ್ತು ಐಫೋನ್ 16 ನ್ಯೂ ಮಾಡಲ್ ಇದೆ, ಐಫೋನ್ 16 ಪ್ರೋ ಮ್ಯಾಕ್ಸ್ ಎಲ್ಲ ಇವೆ ಗುರು. ಇಲ್ಲಿ ನೋಡಿ ಐಪ್ಯಾಡ್ ಇದೆ, ಮತ್ತು ಸ್ಮಾರ್ಟ್ ವಾಚಸ್ ಇದೆ, ಹೆಡ್ಫೋನ್ಸ್ ಇವೆ, ಮತ್ತು ಇದು ಸ್ಮಾರ್ಟ್ ವಾಚು. ಇವಾಗ ನೋಡ್ಕೊಳ್ಳಿ ಇಷ್ಟಿದೆ ಚೋರ್ ಬಜಾರು. ಇಲ್ಲೆಲ್ಲ ಐಟಮ್ ಸಿಗುತ್ತೆ. ಜಿಮ್ ಲವರ್ಸ್ ನೋಡ್ರಪ್ಪ, ಹಿಂದ್ಗಡೆ ಇದೆ ಡಂಬಲ್ಸ್ಗಳು. ಯಾರಿಗಾದ್ರೂ ಬೇಕಿದ್ರೆ ಹೇಳಿ ಕಮೆಂಟ್ನಲ್ಲಿ ಹಾಕಿ, ಇವಾಗಲೇ ತೊಗೊಂಡು ಬರ್ತೀನಿ. ನೀವು ಕಮೆಂಟ್ ಹಾಕಷ್ಟೇ ನಾನು ಊರಿನಲ್ಲಿ ಬಂದಿರ್ತೀನಿ. ನಾನು ಜಿಮ್ಮಿಗೆ ಹೋಗ್ತಾ ಇದ್ದೆ ಮೊದಲು, ಒಂದು ವಾರ ಹೋಗೋದು, ಒಂದು ತಿಂಗಳು ಬಿಡೋದು, ಈ ಥರ ಮಾಡ್ತಾ ಇದ್ದೆ. ಇವಾಗ ಫುಲ್ ಬಿಟ್ಟಿದ್ದೀನಿ. ನನಗೂ ಜಿಮ್ ಹೋಗೋ ಕಾಯಿಸಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಸಾಲ್ತಾ ಇಲ್ಲ. ಮತ್ತು ನನ್ನ ಲೈಫ್ ಸ್ಟೈಲ್ನ ನೀವು ನೋಡಿದ್ದೀರಾ. ಅಂದರೆ ನಮ್ಮ ಶಾಪ್ ಇದೆ, ಆ ಶಾಪ್ನ ಹ್ಯಾಂಡಲ್ ಮಾಡಬೇಕು, ಮತ್ತು ವ್ಲಾಗ್ ಮಾಡಬೇಕು, ಇಷ್ಟೆಲ್ಲ ಕಷ್ಟ ಇದೆ. ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇವಾಗ ಹಸು ಆಗಿದೆ, ಅದ್ರ ಸಲುವಾಗಿ ಇಲ್ಲಿ ಹೋಟೆಲ್ನಲ್ಲಿ ಬಂದಿದ್ದೀವಿ ಊಟ ಮಾಡೋಕೆ. ನೋಡೋಣ ಅಂತ ಯಾವ ಥರ ಇದೆ ಟೇಸ್ಟ್ನ ಶೇರ್ ಮಾಡ್ತೀನಿ ಅಂತ ಬನ್ನಿ ಗುರು. ಇವಾಗ ಊಟನ ಆರ್ಡರ್ ಮಾಡಿದ್ವಿ, ಪರೋಟನ. ನನ್ನ ಫ್ರೆಂಡ್ ಬಂದ್ಬಿಟ್ಟು ಚಿಕನ್ ಅದು ಆರ್ಡರ್ ಮಾಡಿದ್ದಾನೆ, ಬಟ್ ನಮಗೆ ಹೋಗೋದಿಲ್ಲ ಅದೇನು ಗುರು. ಇವಾಗ ನನ್ನ ಫ್ರೆಂಡ್ ಫೋನಿಂದ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಫೋನು ಸ್ಟೋರೇಜ್ ಫುಲ್ ಆಗಿದೆ. ಇವಾಗ ನನಗೆ ಟೈಮ್ ಇಲ್ಲ ಒಂದು ಬಂದ್ಬಿಟ್ಟು, ಇವಾಗ ಸ್ಟೋರೇಜ್ ಕೂಡ ಫುಲ್ ಆಗಿದೆ. ಇವಾಗ ನಾವಿದ್ವಿ ಚೋರ್ ಬಜಾರ್ನಲ್ಲಿ. ಇವಾಗ ನನ್ನ ಫ್ರೆಂಡ್ ಫೋನಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಫೋನು ಯಾರಾದರೂ ಕಳುವು ಮಾಡಿದ್ರೆ ಅಂದರೆ ಮತ್ತೆ ಇಲ್ಲೇ ರೀಸೈಕಲ್ ಮಾಡ್ತಾರೆ, ಅಂದರೆ ಮತ್ತೆ ಇಲ್ಲೇ ಮಾಡ್ತಾರೆ. ಇವಾಗ ನಾನು ಕುಲ್ಲ ಓಡಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಫೋನು ಕಳುವು ಆಯ್ತಂದ್ರೂ ಇಲ್ಲೇ ಸಿಗುತ್ತೆ, ಮತ್ತೆ ಎಲ್ಲಿ ಹೋಗೋದಿಲ್ಲ. ಎಲ್ಲಿ ಹೋದ್ರೂ ಮತ್ತೆ ಇಲ್ಲೇ ಬರಬೇಕಾಗುತ್ತೆ. ಇಲ್ಲಿ ನೋಡಿ ಸೂಟ್ ಇವೆ, ನಿಮಗೇನಾದ್ರು ಸೂಟ್ ಬೇಕಿತ್ತಂದ್ರೆ ಹೇಳಿ, ಪಟ್ ಅಂತ ಕಮೆಂಟ್ ಹಾಕಿ ತರ್ತೀನಿ, ಯಾವ್ದು ಬೇಕು ಚಾಯ್ಸ್ ಮಾಡಿರಿ. ಇಲ್ಲಿ ಶೂಸ್ ಇದೆ ನೋಡ್ಕೊಳ್ಳಿ, ಶೂಸು, ಬಟ್ಟೆ ಅವೆಲ್ಲ ಸಿಗುತ್ತೆ ಗುರು. ಇವಾಗ ಇಲ್ಲೇ ಈ ಚೋರ್ ಬಜಾರ್ನಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ಯಾವ್ಯಾವ ಇದೆ, ಯಾವ ಚಲೋ ಕಾಣಿಸ್ತಾ ಇದೆ ಅದನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಇವಾಗ ಇಷ್ಟೇ ತಿರುಗಾಡ್ತಾ ಇದ್ದೀನಿ. ಯಾವುದು ಮೊಬೈಲ್ ಇದೆ, ಅದು ಬಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಇದೆ. ಬನ್ನಿ ಇಷ್ಟೇ ನಡ್ಕೊಂಡು ಹೋಗೋಣ ಇವಾಗ ಸದ್ಯಕ್ಕೆ. ಇನ್ನು ನಾನು ನೆಕ್ಸ್ಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ನಿಮಗೆ. ಗುರು ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಬಂದರೆ ನಮಗೆ ಇಲ್ಲಿ ಶೂಸು ಮತ್ತು ಬಟ್ಟೆ ಅವೆಲ್ಲ ಸಿಗುತ್ತೆ. ಇವಾಗ ನಾವೇನು ಶಾಪಿಂಗ್ ಮಾಡಲ್ಲ ಗುರು, ಅಷ್ಟು ದುಡ್ಡನ್ನ ತಂದಿಲ್ಲ ಶಾಪಿಂಗ್ ಮಾಡೋಷ್ಟು. ಇವಾಗ ಎಷ್ಟು ತಿರುಗಾಡೋಕ್ಕಾಗುತ್ತೆ, ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ, ಅಷ್ಟು ದುಡ್ಡು ಮಾತ್ರ ಎತ್ಕೊಂಡು ಬಂದಿದ್ದೀನಿ. ಶಾಪಿಂಗ್ ಮಾಡೋಷ್ಟು ಪೇಷನ್ಸ್ನೂ ಇಲ್ಲ, ಶಾಪಿಂಗ್ ಮಾಡೋಷ್ಟು ದುಡ್ಡೂ ಇಲ್ಲ. ಇವಾಗ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಮಾರ್ಕೆಟು. ಚೋರ್ ಬಜಾರ್, ಬೆಂಡಿ ಬಜಾರ್ ಹತ್ತಿರ ಇರೋದು ಚೋರ್ ಬಜಾರ್ ಇದು. ನೀವು ಮುಂಜಾನೆ ಬಂದ್ರೆ ಪಾಡ. ನೀವೇನಾದರೂ ಮುಂಬೈಗೆ ಬಂದು ಚೋರ್ ಬಜಾರ್ನ ನೋಡ್ಬೇಕಂತ ಅಂದ್ಕೊಂಡಿದ್ರೆ ಈ ಟೈಮ್ಗೆ ಮಾತ್ರ ಬರೋಕ್ಕೆ ಹೋಗಬೇಡಿ. ನಾನು ಬಂದಿದ್ದೀನಿ ಫೋನ್ಲಿ, ನೋಡೋಣ ಯಾವ ಥರ ಇರುತ್ತೆ ಅಂತ. ನೀವೇನಾದರೂ ಚೋರ್ ಬಜಾರ್ನ, ರಿಯಲ್ ಚೋರ್ ಬಜಾರ್ನ ನೋಡ್ಬೇಕಂದ್ರೆ ಬೆಳಗ್ಗೆನೇ ಬರಬೇಕಾಗತ್ತೆ, 4 ಗಂಟೆಗೆ ಬರಬೇಕಾಗತ್ತೆ. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಅಂದ್ಕೊಂಡು ಇವಾಗ ಬಂದಿದ್ದೀನಿ. ನೋಡಿ ಇವಾಗ ಎಕ್ಸಿಟ್ ಆಗ್ತಾಯಿದ್ದೀವಿ, ಹೊರಗಡೆ ಮೇನ್ ರೋಡ್ಗೆ ಹೋಗ್ತಾ ಇದ್ದೀವಿ. ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಗುರು ಇವಾಗ ನೀವು ಚೋರ್ ಬಜಾರ್ ಅಂತೂ ನೋಡೇ ಇದ್ದೀರಾ. ಇವಾಗ ನಾನು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಆ ಪ್ಲೇಸ್ ಹೆಸರು ಏನಪ್ಪ ಅಂದರೆ ಹಾಜಿ ಅಲಿ ದರ್ಗಾ ಅಂತ. ಇಲ್ಲಿಂದ ಒಂದು 10-15 ಕಿಲೋಮೀಟರ್ ಆಗುತ್ತೆ. ಅದು ಬಂದ್ಬಿಟ್ಟು ಈ ಮುಂಬೈನಲ್ಲಿ ಅದೊಂದು ಫೇಮಸ್ ಇದೆ, ಅದು ನೀರಲ್ಲಿ ತೇಲಾಡುತ್ತೆ ಅಂತ ಅದನ್ನು ಕೂಡ ಕರೀತಾರೆ. ಇವಾಗ ಈ ಚೋರ್ ಬಜಾರಿಂದ ನಾನು ಹೋಗ್ತಾ ಇದ್ದೀನಿ ಹಾಜಿ ಅಲಿ ದರ್ಗಾಕ್ಕೆ. ಬನ್ನಿ ಹೋಗೋಣ ಅಂತ. हाजी अली दरगाह नहीं जाते? 2 लोग 150 ज़्यादा होता. 100 रुपये ले. 100 रुपये ಇವಾಗ ಅವರು 120 ಹೇಳಿದ್ರು. ಇವಾಗ 100 ರೂಪಾಯಿಗೆ ಡೀಲ್ ಆಗಿದೆ. ಇವಾಗ ಕುಂತ್ಕೊಂಡು ಹೋಗೋಣ ಅಂತ ಬನ್ನಿ ಗುರು. ಇವಾಗ ಸ್ವಲ್ಪ ಬಾರ್ಗೇನ್ ಮಾಡಿ ಮತ್ತೆ ಕಂಜೂಸನ ಮಾಡಿ 100 ರೂಪಾಯಿಗೆ ಕೊಟ್ಟು ಹೋಗ್ತಾ ಇದ್ದೀವಿ ಹಾಜಿ ಅಲಿ ದರ್ಗಾಕ್ಕೆ. ನಾವು ಬಾರ್ಗೇನ್ ಯಾವಾಗ ಕೇಳ್ತೀವಪ್ಪ ಅಂದರೆ ನಮ್ಮ ಹತ್ರ ದುಡ್ಡು ಯಾವಾಗ ಕಮ್ಮಿ ಇರುತ್ತೆ ನಾವು ಅವಾಗ ಬಾರ್ಗೇನ್ ಮಾಡೋಕ್ಕೆ. ಗುರು ಫೈನಲಿ ವೆಲ್ಕಮ್ ಟು ಹಾಜಿ ಅಲಿ ದರ್ಗಾ.
ಇವಾಗ ಅಲ್ಲಿ ನಮಗೆ ಟ್ಯಾಕ್ಸಿ ಡ್ರಾಪ್ ಮಾಡೋಯ್ತು, ಅಲ್ಲಿಂದ ಒಂದು ಅಂಡರ್ಗ್ರೌಂಡ್ ಸಿಗುತ್ತೆ, ಅಲ್ಲಿಂದ ನಾವು ನಡ್ಕೊಂಡು ಬರಬೇಕು. ಒಂದು ಕಿಲೋಮೀಟರ್ ಆಗುತ್ತೆ, ಒಂದು 800-900 ಮೀಟರ್ ಆಗುತ್ತೆ ಅಷ್ಟೇ. ಅಲ್ಲಿಂದ ನಡ್ಕೊಂಡು ಬರ್ಬೋದು. ಇವಾಗ ಹಿಂದ್ಗಡೆ ನೋಡಿ ಯಾವ ಥರ ನಡ್ಕೊಂಡು ಬರ್ತಾ ಇದೆ ಅಂತ. ಅಲ್ಲಿಂದ ನೀವು ನಡ್ಕೊಂಡು ಬಂದರೆ, ಅಂದರೆ ನಾವು ನಡ್ಕೊಂಡು ಬಂದರೆ ಸ್ವಲ್ಪ ಹಿಂದ್ಗಡೆ ತಿರುಗಿದ್ರೆ ನಮಗೆ ಸಿಗುತ್ತೆ ದ ಮುಂಬೈ ಮೋಸ್ಟ್ ಫೇಮಸ್ ದರ್ಗಾ, ಹಾಜಿ ಅಲಿ ದರ್ಗಾ. ನೋಡಿ ಯಾವ ಥರ ಇದೆ ಅಂತ. ಇದನ್ನು ಫ್ಲೋಟಿಂಗ್ ದರ್ಗಾ ಕೂಡ ಅಂತ ಕರೀತಾರೆ. ಗುರು, ಹಿಂದೆ ನೀವು ನೋಡ್ತಾ ಇದ್ದೀರಲ್ಲ, ಈ ಹಾಜಿ ಅಲಿ ದರ್ಗಾ ಬಂದ್ಬಿಟ್ಟು 1431ರಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಮತ್ತು ಹಿಂದ್ಗಡೆ ಸ್ವಲ್ಪ ತಿರುಗಿದರೆ ನಮಗೆ ಸಮುದ್ರ ಸಿಗುತ್ತೆ. ಇಲ್ಲೇ ಸಮುದ್ರ ಸಿಗುತ್ತೆ, ಅಲ್ಲಿ ಕೂಡ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಹೋಗಿ ಜನ ಟೈಮ್ ಪಾಸ್ ಮಾಡ್ತಾರೆ. ಹಿಂದ್ಗಡೆ ನೀವು ನೋಡ್ಬೋದು ಸಮುದ್ರ, ನೋಡಿ ಯಾವ ಥರ ಇದೆ ಅಂತ. ನಾವು ಇನ್ನೂ ಒಳಗಡೆ ಹೋಗಿಲ್ಲ, ಏನು ಹೋಗಿಲ್ಲ, ಡೈರೆಕ್ಟಾಗಿ ವೀಡಿಯೋ ಮಾಡ್ಕೊಂಡು ನಿಂತಿದ್ದೀನಿ. ಇವಾಗ ಒಳಗಡೆ ಹೋಗೋಣ, ಎಂಟರ್ ಆಗೋಣ ಅಂತ. ಈ ಹಾಜಿ ಅಲಿ ದರ್ಗಾ ಬಂದ್ಬಿಟ್ಟು ಇಲ್ಲಿ ಹಿಂದೂ ಕೂಡ ಹೋಗ್ಬೋದು, ಮತ್ತು ಮುಸ್ಲಿಂ ಕೂಡ ಹೋಗ್ಬೋದು. ಆ ಧರ್ಮ ಈ ಧರ್ಮ ಅಂತ ಏನೂ ಇಲ್ಲ, ನಾವು ಯಾರಾದರೂ ಹೋಗಿ ಬರ್ಬೋದು. ಮತ್ತು ನೋಡ್ಕೊಳ್ಳಿ, ಇವಾಗ ನಾವು ಒಳಗಡೆ ಎಂಟರ್ ಆಗ್ತೀವಿ, ನೋಡೋಣ ಅಂತ ಅಲ್ಲಿ ಏನಿದೆ ಅಂತ ವಿಡಿಯೋ ಕೂಡ ಮಾಡ್ತೀನಿ. ಇವಾಗ ಹೋಗೋಣ ಅಂತ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ. ಗುರು, ಇವಾಗ ತಾನೇ ಎಂಟರ್ ಆಗಿದ್ದೀವಿ ಈ ಹಾಜಿ ಅಲಿ ದರ್ಗಾ ಒಳಗಡೆ. ಇಲ್ಲಿ ನಾವು ಶೂಸ್ ಬಿಟ್ಟು ಒಳಗಡೆ ಹೋಗಬೇಕು, ಮತ್ತು ಒಂದು ತಲೆಗೆ ಒಂದು ದಸ್ತಿ ಕಟ್ಕೋಬೇಕು. ಇವಾಗ ನಾನು ಶೂಸು ತುಂಬ ಫಿಟ್ ಇದೆ, ಮತ್ತು ಬಿಚ್ಚಕ್ಕೆ ಮತ್ತು ಹಾಕೋದಕ್ಕೆ ತುಂಬ ಲೇಟ್ ಆಗುತ್ತೆ ಗುರು. ಅದ್ರ ಸಲುವಾಗಿ ಇಲ್ಲಿಂದನೇ ನೋಡಿಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಇವಾಗ ನನ್ನ ಫ್ರೆಂಡ್ ಹೋಗಿದ್ದಾನೆ, ಅದ್ರ ಸಲುವಾಗಿ ವೇಟಿಂಗು. ಇಲ್ಲಿ ನೋಡ್ಕೋಬೋದು ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಅಂತ. ಭಾಳ ಜನ ನನಗೆ ಇಲ್ಲಿ ಹಿಂದೂ ಜನ ಕಾಣಿಸ್ತಾ ಇದ್ದಾರೆ. ದಟ್ಸ್ ಓಕೆ, ಎಲ್ಲ ಧರ್ಮಕ್ಕೆ ಈ ಹಾಜಿ ಅಲಿ ದರ್ಗಾ. ಮತ್ತು ನೀವು ನೋಡ್ಕೋಬೋದು ಯಾವ ಥರ ಇದೆ ಅಂತ. ಗುರು, ಇವಾಗ ಸ್ವಲ್ಪ ಸೈಡ್ಗಡೆ ನೋಡಿದರೆ ನಮಗೆ ಹಿಂದ್ಗಡೆ ಕಾಣಿಸುತ್ತೆ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗು. ಅದು ಬಿಲ್ಡಿಂಗ್ ಬಂದ್ಬಿಟ್ಟು ನವಿ ಮುಂಬೈನಲ್ಲಿದೆ. ತುಂಬ ಅಂದರೆ ತುಂಬ ದೊಡ್ಡದಿದೆ ಗುರು. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ನಾನು ಬಂದಿರೋದು ಮುಂಬೈಗೆ ಫಸ್ಟ್ ಟೈಮು. ಇವಾಗ ನನ್ನ ಹಿಂದೆ ಇದೆ ಹಾಜಿ ಅಲಿ ದರ್ಗಾ. ಸ್ವಲ್ಪ ಹಿಂದ್ಗಡೆ ತಿರುಗಿದರೆ ನಮಗೆ ಸಿಗುತ್ತೆ ತುಂಬ ದೊಡ್ಡ ಇರುವ ಬಿಲ್ಡಿಂಗ್ಸ್, ನೋಡ್ಕೊಳ್ಳಿ. ಫೈನಲಿ ಅಲ್ಲಿಂದ ತುಂಬ ಕಷ್ಟಪಟ್ಟು ಬಂದಿದ್ದೀನಿ ಇಲ್ಲಿವರೆಗೂ. ನೀರು ಕಲ್ಲಿದೆ, ಜಾರ್ತಾ ಇದೆ ಕಲ್ಲುಗಳು, ಇಲ್ಲೆಲ್ಲ ತೆಳಗಿಳಿದಿದ್ದು. ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಿಧಾನವಾಗಿ ನಡ್ಕೊಂಡು ಬಂದಿದ್ದೀನಿ. ಇವಾಗ ನನ್ನಿಂದೆ ನೀವು ನೋಡ್ಕೋಬೋದು ಯಾವ ಥರ ಇದೆ ಅಂತ. ನೋಡಿ, ಹಿಂದೆಲ್ಲ ವೇವ್ ತುಂಬ ಜೋರಾಗಿ ಬರ್ತಾ ಇದೆ, ಆದರೂ ಕೂಡ ಜನ ಅಲ್ಲಿ ನಿಂತ್ಕೊತಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ವೇವು ಅಂದರೆ ಅಲೆಗಳು ಬರ್ತಾ ಇದೆ, ಮತ್ತೆ ಹಿಂದಕ್ಕೆ ಹೋಗ್ತಾ ಇದೆ. ಯಾಕಂದರೆ ಇಲ್ಲಿ ಕಲ್ಲಿದೆ, ಅದರ ಸಲುವಾಗಿ. ಇವಾಗ ಒಬ್ಬರೊಬ್ಬರು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಸ್ವಿಮ್ಮಿಂಗ್ ಬರೋದಿಲ್ಲ. ನನಗೇನಾದರೂ ಬರ್ತಿತ್ತಂದರೆ ಸ್ವಿಮ್ಮಿಂಗ್ ನಾನು ಕೂಡ ಮಾಡ್ತಿದ್ದೆ. ನಾನು ಇಲ್ಲಿ ಸ್ನಾನ ಮಾಡ್ತಾ ಇದ್ದೆ. ಆಲ್ರೆಡಿ ನನ್ನ ಹಾಸ್ಟೆಲಿಂದ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. 2 ಸಲ ಇಲ್ಲಿಂದ ಮಾಡ್ಕೊಳ್ಳಿ. ಒಂದು ಸಲ ಮಾಡೋಕ್ಕೆ ಅರ್ಧ ಹೋಗಿರುತ್ತೆ, ಇನ್ನೊಂದು ಸಲ ಮಾಡೋಕ್ಕೆ ಎಲ್ಲಿಂದ ಟೈಮ್ ಸಾಲುತ್ತೆ ಹೇಳಿ. ಗುರು, ನೀವು ಈ ವಿಡಿಯೋದಲ್ಲಿ ಚೋರ್ ಬಜಾರ್ ನೋಡಿದಿರಾ, ಮತ್ತು ಹಾಜಿ ಅಲಿ ದರ್ಗಾ ನೋಡಿದಿರಾ. ಮತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದರೆ ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಏನು ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಿಡಿಯೋ ಹೇಗಾಗಿತ್ತಂತ ಕಮೆಂಟ್ನಲ್ಲಿ ಹಾಕಿ. ಇವಾಗ ಅಲ್ಲಿ ಹೋಗಿದ್ವಿ, ನಡುವರ್ಗೆ ಹೋಗಿದ್ವಿ, ಅಲ್ಲೆಲ್ಲ ನೀರು ಫೋರ್ಸ್ ಆಗಿ ಬಂದುಬಿಡ್ತು. ಅದ್ರ ಸಲುವಾಗಿ ಮತ್ತೆ ವಾಪಸ್ ಬಂದ್ವಿ. ನನ್ನ ಬೂಟೆಲ್ಲ, ನನ್ನ ಶೂಸ್ ಎಲ್ಲ ತೊಯ್ದವು. ಮತ್ತು ಇಲ್ಲಿವರೆಗೂ ನೋಡೋದಕ್ಕೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಫ್ರಮ್ ಹಾಜಿ ಅಲಿ ದರ್ಗಾ ಮುಂಬೈ. ಧನ್ಯವಾದಗಳು.